ಪ್ರಿಯ ವೀಕ್ಷಕರಿಗೆ KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ಅತಿ ಹಿಂದುಳಿದ ಅರಣ್ಯಾಧಾರಿತ ಬುಡಕಟ್ಟು ಜನಾಂಗದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆ ಕಾರ್ಯಕ್ರಮವನ್ನು ನಗರದ ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕೊಳ್ಳೇಗಾಲ ಕ್ಷೇತ್ರದ ಶಾಸಕ AR ಕೃಷ್ಣಮೂರ್ತಿ ಅವರು ಜ್ಯೋತಿ ಬೆಳಗಿಸಿದರು ಮತ್ತು ಸ್ಥಳೀಯ ಶಾಸಕ C ಪುಟ್ಟರಂಗ ಶೆಟ್ಟಿ ಅವರು ಬಿರ್ಸಾ ಮುಂಡಾ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಕಾಡಾ ಅಧ್ಯಕ್ಷ P ಮರಿಸ್ವಾಮಿ, ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಮುನ್ನಾ, HV ಚಂದ್ರು, ಜಿಲ್ಲಾಧಿಕಾರಿಗಳಾದ ಶ್ರೀರೂಪಾ, CEO ಮೋನಾರೋತ್, ಟ್ರೈಬಲ್ ಇಲಾಖೆಯ ಉಪನಿರ್ದೇಶಕಿ ಬಿಂದ್ಯಾ, ಕ್ರೀಡಾ ಇಲಾಖೆ ಉಪನಿರ್ದೇಶಕರು ಸುರೇಶ್ ಸೇರಿದಂತೆ ಇನ್ನಿತರರು ಗಣ್ಯ ವ್ಯಕ್ತಿಗಳು ಭಾಗಿಯಾಗಿದ್ದರು. ಇದ್ರೆ ಅದು ಹೊಲಿಗೆ ಧ್ಯಾನಾಂಕಲೇ ಇರ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು. ಹಾಗೆ ನಾನು ಅವರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡೋದಿಷ್ಟೇ, ದಯಮಾಡಿ ಅದನ್ನು ಬಿಡಿ. ಸರ್ಕಾರ ನಿಮ್ಗೆ ಎಲ್ಲವನ್ನೂ ಕೊಟ್ಟಿದೆ. ಕೇಂದ್ರ ಸರ್ಕಾರ 2011ರಲ್ಲಿ ಆವತ್ತಿನ ಪ್ರಧಾನಮಂತ್ರಿ ಆದ ಮನಮೋಹನ್ ಸಿಂಗ್ ರವರು ಅರಣ್ಯಕ್ಕೂ ಕಾಯ್ದೆಯನ್ನು ಜಾರಿಗೆ ತಂದರು. ಎಲ್ಲರಿಗೂ ಇವತ್ತು ನಮ್ಮ 5 ತಾಲೂಕುಗಳಲ್ಲಿ ಎಲ್ಲೆಲ್ಲಿ ತಾವಿದ್ರೆ ಎಲ್ಲರಿಗೂ ಅರಣ್ಯ ಒಂದು ಹಕ್ಕನ್ನು ಕೊಟ್ಟಿದ್ದೇವೆ. ಆದರೆ ಕೆಲವು ಸಾರಿ ಏನು ಅರಣ್ಯ ಇಲಾಖೆ ತಮ್ಮನ್ನು ವಂಚನೆ ಮಾಡ್ತಾ ಇರೋದ ಕಾಣ್ತಾ ಇದೆ. ಯಾಕಂದ್ರೆ ಅವರು ಅರಣ್ಯ ಇಲಾಖೆ ತಂದೆ ಆದಂಥ ಒಂದು ಕೇಂದ್ರದ ಅಸ್ತಿತ್ವದಲ್ಲಿ ತನ್ನ ಹಕ್ಕನ್ನು ಇಟ್ಕೊಂಡು ಶೋಷಣೆ ಮಾಡ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಆದರೂ ಸಹ ಹೆಚ್ಚು ಸೌಲಭ್ಯಗಳನ್ನ ಕೊಡುವಂಥ ವ್ಯವಸ್ಥೆ ಆಗಿದೆ. ಬಹುಶಃ ತಮಗೆ ತಿಳಿದಲ್ಲಿ ನಮ್ಮಲ್ಲಿ ಕೊಳ್ಳೇಗಾಲದಲ್ಲಿ ಹೆಚ್ಚು ಬುಡಕಟ್ಟು ಜನಾಂಗ ಇರ್ತಕ್ಕಂಥದ್ದು. 2ನೇದು ಯಳಂದೂರು ತಾಲೂಕು, 3ನೇದು ಚಾಮರಾಜನಗರ, 4ನೇದು ಗುಂಡೂರುಪೇಟೆ. ಹಿಂದೆ ಕ್ರೀಡಾಕಾರಿಗಳಿಗೆ ಹೆಚ್ಚಾಗಿ ಯಳಂದೂರು ಬಂದು ಎಲ್ಲ ಸಾಮಾನು ತಗೊಂಡು ನೆಡ್ಕಂಡೆ ಹೋಯ್ತಿದ್ದು ಪುರಾಣಿಗೆ, ನೆಡ್ಕಂಡೆ ಹೋಯ್ತು ತಮ್ಮಗಳಿಗೆ ಇರಂಗಿನ ಬೆಟ್ಟಕ್ಕೆ. ಆಗ ಒಳ್ಳೆ ಶಕ್ತಿ ಸಾಮರ್ಥ್ಯ ಇತ್ತು. ಇವತ್ತೇನು ತಾವು ಬೆಟ್ಟ ಹತ್ತೀನಿ ಅಂತಿರಲ್ಲ, ಓಡ್ಬಿಡ್ತಾರೆ, ಕುಮಾರಕೋಳದ ಮೇಲೆ ಓಡ್ಬಿಡೋರು ಅಂತಾಗೆ ಅಲ್ವಾ. ಹಾಗಾಗಿ ಅದೇನೇ ಇರಲಿ, ಇವತ್ತು ಬಹುಶಃ ಸನ್ಮಾನ್ಯ ಮುಖ್ಯ ಸಿದ್ದರಾಮಯ್ಯವರು ಇವತ್ತು ಬಡವರ ಪರವಾಗಿ, ಸಮಾಜಗಳ ಪರವಾಗಿ, ದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಹೀಗೆ ಇಂಥ ಜನಗಳನ್ನು ಮೇಲೆತ್ತಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಕಾರ್ಯಕ್ರಮಗಳ ತಂದ್ರೆ ನಾವು ಕಾಣ್ತೇವೆ. ಅದೇ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕ್ರೀಡೆ, ಪ್ರತಿ ವರ್ಷ ಈ ಕ್ರೀಡೆ ಆಗಬೇಕು, ಅವರಲ್ಲಿರ್ತಕ್ಕಂಥ ಕ್ರೀಡೆಯನ್ನು ಹೊರಹೊಮ್ಮಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ತಂದಿದ್ದಾರೆ.